ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನ್ ವೆಜ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಹಾಗೆ ನಾನು ಇವತ್ತು ಒಂದು ಹೊಸ ತರಹದ ರೆಸಿಪಿ ತಂದಿದ್ದೀನಿ. ಅದೇ ಮೇಕೆ ಬ್ಲಡ್ ಅಲ್ಲಿ ಪಲ್ಯ ಮಾಡೋದು. ಮೇಕೆ ಬ್ಲಡ್ ಮತ್ತೆ ಪಪ್ಪಾಯ ಯೂಸ್ ಮಾಡ್ಕೊಂಡು ಇವತ್ತು ಪಲ್ಯ ಮಾಡೋಣ. ಹೆಂಗ್ ಮಾಡೋದು ನೋಡ್ಕೊಬರೋಣ ಬನ್ನಿ. ಈ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬ್ಲಡ್, ಸೋರೆಕಾಯಿ ಹಾಗೂ ಪಪ್ಪಾಯನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ಹಾಗೂ ಮಸಾಲೆ. ಬ್ಲಡ್ನ ಮುಂಚೆನೆ ಕುಕ್ ಮಾಡಿಕೊಂಡು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಲಿಸ್ಟ್ ಮಾಡಿದ್ದೀನಿ, ಬೇಕಾದರೆ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿ ಒಳಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿರೋ ಮಸಾಲೆ ಒಳಗೆ ಅರ್ಧ ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ 5 ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ. ಸ್ಟವ್ ಹಚ್ಕೊಳ್ಳೋಣ. ಹಾಗೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ನ ಎಷ್ಟು ಹಾಕ್ಬೇಕಂದ್ರೆ ಕುಕ್ಕರ್ ಸುತ್ತ ಕಾಣಿಸ್ಬೇಕು, ಅಷ್ಟು ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕೆ ಬಿಡೋಣ. ಕಾದಿರೋ ಎಣ್ಣೆಗೆ ಈರುಳ್ಳಿ ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಫ್ಲೇಮ್ನ ಹೈಯಲ್ಲೇ ಇಟ್ಟಿದ್ದೀನಿ. ಫ್ರೈ ಮಾಡ್ಕೋಬೇಕಾದ್ರೆ ನೀವು ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಪಪಾಯ ಹಾಗೂ ಸೋರೆಕಾಯಿನ ಹಾಕ್ಕೊತಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿರೋ ಬ್ಲಡ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಮೇಲೆ ನೀಟ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಓಪನ್ ಮಾಡ್ತಿದ್ದೀನಿ. ವಾವ್, ನೋಡಿ ಹಿಂಗೆ ಕಾಣಿಸ್ತಿದೆ, ಸಖತ್ತಾಗಿದೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಬನ್ನಿ ಟ್ರೈ ಮಾಡೋಣ ನಾವು. ನೋಡಿ ಎಷ್ಟು ಗಮ್ ಅಂತಿದೆ. ಬನ್ನಿ ಟೇಸ್ಟ್ ಮಾಡೋಣ. ಪರ್ಫೆಕ್ಟ್ ಆಗಿದೆ. ನೀವು ಇದನ್ನ ಬೇಕಾದ್ರೆ ಚಪಾತಿ, ದೋಸೆ, ರೊಟ್ಟಿ ಎಂತಕ್ಕಾದ್ರೂ ತಿನ್ಬೋದು. ಇಲ್ಲಾಂದ್ರೆ ಹಂಗೆ ಈರುಳ್ಳಿನ ಚಾಪ್ ಮಾಡಿ ಅದ್ರ ಮೇಲೆ ಉದುರಿಸ್ಕೊಂಡು ಹಂಗೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಬೇಗ ಕಮೆಂಟ್ ಮಾಡಿ ನೀವು ಇದು ಟ್ರೈ ಮಾಡಿ ಹೆಂಗ್ ಅನ್ನಿಸ್ತು ಅಂತ. ಹಾಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ತರ ಹೊಸ ರೆಸಿಪಿಗೋಸ್ಕರ